ನಾನಂತೂ ನರ್ವಸ್ ಆಗಿದ್ದೆ. ಮಚ್ಚ ಅರ್ಜೆಂಟ್ ಬಾ ಅಂದ. ಹೆಬ್ಬಾಳಿಂದ ಆರ್ನಗರಕ್ಕೆ ಪೆಟ್ರೋಲ್ ತಗೊಂಬರಕ್ಕೆ ಕರ್ಸ್ಕೊಂಡ ಅಂತ. ಆಲ್ಮೋಸ್ಟ್ ಡೆಲಿವರಿ ಬಾಯ್ಸ್ ಎಲ್ರಿಗೂ ಗೊತ್ತಿರುತ್ತೆ ಯಾಕೆ ಬಿಡಲ್ಲ ಅಂತೇಳಿ. ನಾವು ಮಸ್ತೆ ಎಲ್ಲರಿಗೂ. ನಾನು ನಿಮ್ಮ KR ರೈಡರ್. ನಾನಂತೂ ಮಸ್ತ್ ಇದೆ. ನೀವೆಲ್ಲ ಹೆಂಗದಿರಿ ಅಂತ ತಪ್ಪದೆ ಕಮೆಂಟ್ ಮಾಡಿ. ನಾನು ನಾಷ್ಟ ಮಾಡಿ ಹೊಟ್ಟೆ ಡ್ಯೂಟಿಗೆ ಅಂದಂಗೆ ಇವತ್ತು ನಾವು ಜೆಪ್ಟೋ ಮಾಡಕತ್ತೀವಿ ರೀ. ಜೆಪ್ಟೋಲ್ಲಿ ಒಳ್ಳೆ ಆಫರ್ ಬಿಟ್ಟಿದ್ದ ಅಂತ ಜೆಪ್ಟೋ ಚೂಸ್ ಮಾಡ್ದೆ ಇವತ್ತು. ಹೋಗ್ತಾ ಇದಾರಿಲ್ಲ ನಮ್ಮ ಹುಡುಗಿ 90 ಹಾಕ್ಸಿ ನಾನು ಹೊಟ್ಟೆ ನಮ್ಮ ಝೋನ್ ಕಡೆ ಹೋಗಿದ ತಕ್ಷಣನೇ ಬ್ಯಾಚ್ ಆರ್ಡ್ರ್ ಕೊಟ್ಟ. ನಾನಂತೂ ನರ್ವಸ್ ಆಗಿದ್ದೆ. ಯಾಕಂತ ಕೊನೆವರೆಗೂ ನೋಡಿ ಹೇಳ್ತೀನಿ. ಅಂತೂ ಇಂತೂ 9 ಆರ್ಡ್ರ್ ಮಾಡಿದೆ ಗುರು. ಅಷ್ಟರಲ್ಲಿ ನಮ್ಮ ಹುಡುಗ ಫೋನ್ ಮಾಡ್ದೆ. ಮಚ್ಚ ಅರ್ಜೆಂಟ್ ಬಾ ಅಂದ. ಏನು ಹೇಳೋ ಅಂದರೆ ಅರ್ಜೆಂಟ್ ಬಾ ಅಂದು ಕಟ್ ಮಾಡ್ದೆ. ಅದಕ್ಕೆ ನಾನು ಹೋದೆ 80ರಲ್ಲಿ. ಹೋಗಿ ಲಾಸ್ಟಿಗೆ ಸಿಗಾಕೊಂಬಿಟ್ಟೆ ಟ್ರಾಫಿಕಲ್ಲಿ. RR ನಗರ್ ಹೋದ್ಮೇಲೆ ಹೇಳ್ತಾನೆ, ಮಚ್ಚ ಪೆಟ್ರೋಲ್ ಕಲೆ ಇದ್ದು ಗಾಡಿ ಪೆಟ್ರೋಲ್ ತೊಗೊಂಬಾರೋ. ಅವಾಗ ನಾನು ಅನ್ಕೊಂಡೆ ಈ ನನ್ನ ಮಗ ನನ್ನ ಹೆಬ್ಬಾಳಿಂದ ಆರ್ನಗರಕ್ಕೆ ಪೆಟ್ರೋಲ್ ತಗೊಂಬರಕ್ಕೆ ಕರ್ಸ್ಕೊಂಡ ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರಿ ಅಂತ ಪೆಟ್ರೋಲ್ ತಗೊಂಬಂದು ನೋಡಿದ್ರೆ ಪುಣ್ಯಾತ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಗಾಡಿಗೆ ಪೆಟ್ರೋಲ್ ಹಾಕೊಂಡು ನಾವು ಹೊರಟಿವಿ ಮನೆಗೆ. ಅಂದಂಗೆ ನಾನು ಜೆಪ್ಟೋ ಹತ್ರ ಯಾಕೆ ನರ್ವಸ್ ಆದೆ ಅಂದರೆ, ಜೆಪ್ಟೋಲಿ ಹಳೆ ಹುಡುಗರು ಕೆಲಸ ಮಾಡೋದಕ್ಕೆ ಅವ್ರು ಏನೇನೋ ಕಾರಣ ಕೊಡ್ತಾರೆ. ಇದು ನಮ್ಮ ಆಲ್ಮೋಸ್ಟ್ ಡೆಲಿವರಿ ಬಾಯ್ಸ್ ಎಲ್ರಿಗೂ ಗೊತ್ತಿರುತ್ತೆ ಯಾಕೆ ಬಿಡಲ್ಲ ಅಂತೇಳಿ. ಇದು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.